ಇನ್ನು ಪ್ರಜ್ವಲ್ ಕೇಸ್ ವಿಚಾರಕ್ಕೆ ಬರೋಣ. ಮೈಸೂರಿನ ಕೆಆರ್ ನಗರದ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಈ ಕಾಮಾಂಧ ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ. ನಾಳೆ ತೀರ್ಪನ್ನು ಮುಂದೂಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಹಾಗಾಗಿ ಕೆಆರ್ ನಗರದ ಮಹಿಳೆ ಮೇಲಿನ ಅತ್ಯಾಚಾರ ಕೇಸು ಒಂದಲ್ಲ ಎರಡಲ್ಲ 5-6 ಕೇಸ್ಗಳು ಈತನ ಮೇಲಿದೆ. ಅದರಲ್ಲಿ ಕೆಆರ್ ನಗರದ ಕೇಸು, ಈ ಕೇಸಿನ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಪ್ರಜ್ವಲ್ ರೇವಣ್ಣ ಆತನ ಭವಿಷ್ಯ ನಾಳೆ ನಿರ್ಧಾರ ಆಗುತ್ತೆ. ಕೆಲವೊಂದಿಷ್ಟು ಸ್ಪಷ್ಟೀಕರಣವನ್ನ ಕೇಳಿ ತೀರ್ಪನ್ನ ನಾಳೆಗೆ ಮುಂದೂಡಿದೆ ನ್ಯಾಯಾಲಯ. ನಾಳೆ ಒಂದು ಜಾಮೀನು ಆದೇಶವನ್ನ ಪ್ರಕಟ ಮಾಡುತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ನಿಮ್ಮ ಪವರ್ ಟಿವಿ ಈ ಕಾಮಾಂಧ ಪ್ರಜ್ವಲನ ಕಾಮಪುರಾಣ ಏನು ಅಂತ ಹೇಳಿ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಈ ಪವರ್ಫುಲ್ ಹೊಡೆತಕ್ಕೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜೈಲು ಸೇರಿದಾನೆ. 1 ವರ್ಷ ಆಯಿತು. ಈ ಕೇಸ್ನಲ್ಲಿ ಒಂದು ವೇಳೆ ಶಿಕ್ಷೆ ಏನಾದರೂ ಪ್ರಕಟ ಮಾಡಿದ್ರೆ ಕನಿಷ್ಠ ಅಂತಂದ್ರು 10 ವರ್ಷ ಜೈಲು ವಾಸ ಫಿಕ್ಸ್, ಹೊರಗೆ ಬರೋಕ್ಕಾಗಲ್ಲ. ಎರಡೂ ಕಡೆಯ ವಕೀಲರಿಂದ ಕೆಲ ಸ್ಪಷ್ಟನೆಯನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗಾಗಲೇ ಕೇಳಿದೆ. ಅದರಲ್ಲೂ ಪ್ರಮುಖವಾಗಿ ಗೂಗಲ್ ಮ್ಯಾಪ್ನ ಸಾಕ್ಷಿಯಾಗಿ ಪರಿಗಣಿಸಬಹುದಾ ಅಂಥೇಳಿ ಜಡ್ಜ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಗೂಗಲ್ ಮ್ಯಾಪ್ ಯಾಕಿಲ್ಲಿ ಬಂತು ಅಂತಂದರೆ ಆತನ ಟ್ರಾವೆಲ್ ಹಿಸ್ಟ್ರಿ, ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಏನೇನು ಅಂಥೇಳಿ ನಿಮಗೆ ಗೂಗಲ್ ಮ್ಯಾಪ್ ಟೈಮ್ ಲೈನಲ್ಲಿ ಗೊತ್ತಾಗ್ಬಿಡುತ್ತೆ. ಯಾರೇ ಆದರೂ ಲೊಕೇಶನ್ ಆನ್ ಆಗಿರುತ್ತೆ ರೆಗ್ಯುಲರ್ ಆಗಿ. ಸೊ ಗೂಗಲ್ ಓಪನ್ ಮಾಡಿ ಟೈಮ್ ಲೈನ್ ಓಪನ್ ಮಾಡಿದ್ರೆ ನೀವೆಲ್ಲೆಲ್ಲಿ ಓಡಾಡಿದಿರಿ, ಎಷ್ಟೊತ್ತು ಓಡಾಡಿದಿರಿ, ಎಷ್ಟೊತ್ತು ಆ ಜಾಗದಲ್ಲಿ ನಿಂತಿದ್ರಿ ಎಲ್ಲ ತೋರಿಸುತ್ತೆ. ಸೊ ಹಾಗಾಗಿ ಈ ಕೇಸ್ನಲ್ಲಿ ಅದನ್ನು ಪರಿಗಣಿಸಬಹುದಾ ಅಂಥೇಳಿ ಜಡ್ಜ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಾರಣ ಆತನ ಯೂಸ್ ಮಾಡ್ತಿದ್ದಂಥ ಫೋನು ಸ್ಯಾಮ್ಸಂಗ್ J4 ಮೊಬೈಲು, ಅದನ್ನು ಜಪ್ತಿ ಮಾಡಿದಾರಲ್ಲ, ಅದ್ರ ಬಗ್ಗೆಯೂ ಕೂಡ ಕೋರ್ಟ್ ವಿವರಣೆಯನ್ನು ಕೇಳಿದೆ. ಹೊಳೆನರಸೀಪುರದ ಫಾರ್ಮ್ ಹೌಸ್ ಸ್ಥಳವನ್ನು ತೋರಿಸೋಕ್ಕೆ ಗೂಗಲ್ ಮ್ಯಾಪ್ನ ಮೊರೆ ಹೋಗಲಾಗಿದೆ. ಆ ಗೂಗಲ್ ಮ್ಯಾಪ್ನನ್ನು ಆಧರಿಸಿ ಎರಡೂ ಕಡೆ ವಕೀಲರು ವಾದವನ್ನು ಮಾಡಿದರು. ಈಗ ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳಲಾಗಿದೆ. ನಾಳೆಗೆ ಕೋರ್ಟು ತೀರ್ಪನ್ನು ಕಾಯ್ದಿರಿಸಲಾಗಿದೆ. ನೋಡಬೇಕು ನಾಳೆ ಏನು ತೀರ್ಪು ಬರುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುಬಡ ಲೈವ್ನಲ್ಲಿ. ದೀಪಾ, ಮೈಸೂರಿನ ಕೆಆರ್ ನಗರ ಮಹಿಳೆ ಕೇಸ್ ಇದು. ಅಂದರೆ ಒಂದಲ್ಲ ಎರಡಲ್ಲ ಸುಮಾರು 5-6 ಪ್ರಕರಣಗಳು ಈತನ ಮೇಲಿದೆ. ಸೊ ಈಗ ನಾಳೆ ಕೆಆರ್ ನಗರದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಗೆ ಬರುತ್ತಾ, ಏನೇನಾಗುತ್ತೆ ನಾಳೆ ಅಂತ? ಶರತ್, ಸುಮಾರು 1 ವರ್ಷದ ಮೇಲಾಯಿತು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇರುವಂತಹದ್ದು. 2-3 ಬಾರಿ ಬೇಲ್ ಕೂಡ ಕ್ಯಾನ್ಸಲ್ ಆಗಿದೆ. ಆದ್ರೆ ಒಂದು ವರ್ಡಿಕ್ಟ್ ಅಂದ್ರೆ ಕೆಆರ್ ನಗರ ಮಹಿಳೆ ನೀಡಿದಂತಹ ದೂರಿನ ಅನ್ವಯ ಅವರ ಮೇಲೆ ಅತ್ಯಾಚಾರ ಆಗಿತ್ತು, ಈತ ಆಕೆ ಮೇಲೆ ನಡೆಸಿದ್ದಂತಹ ದೌರ್ಜನ್ಯದ ವಿಚಾರವಾಗಿ ವಾದ ಪ್ರತಿವಾದಗಳು ಎಲ್ಲವೂ ಕೂಡ ಮುಗಿದು ಇದೀಗ ಕೋರ್ಟ್ ಆದೇಶ ಹೊರಡಿಸೋದಕ್ಕೆ ಡೇಟ್ ಅನ್ನ ನಿಗದಿ ಮಾಡಿದೆ. ನಾಳೆ ಅಂತಿಮ ಆದೇಶ ಹೊರಡಿಸಲಿದೆ ಕೋರ್ಟ್. ಆದ್ರೆ ಒಂದಿಷ್ಟು ಡೀಟೇಲ್ ಅನ್ನ ಕೋರ್ಟ್ ಕೇಳಿದೆ. ಅಂದ್ರೆ ಅವರ ಮೊಬೈಲ್ ನಿಂದ ಏನು ಗೂಗಲ್ ಮ್ಯಾಪ್ ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನ ಕೇಳಿದೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಇದೆ. ಹಾಗಾಗಿ ಅದನ್ನ ಸಬ್ಮಿಟ್ ಮಾಡಿದ ಬಳಿಕ ನಾಳೆ ಬಹುತೇಕವಾಗಿ ಈ ಒಂದು ಆದೇಶ ಹೊರಬೀಳಲಿದೆ. ಆದೇಶ ಅಂದ್ರೆ ಈ ಒಂದು ವಿಚಾರವಾಗಿ ಏನಾದ್ರೂ ಸಾಬೀತು ಆಯ್ತು ಅಥವಾ ಈಗ ವಾದ ಪ್ರತಿವಾದದಲ್ಲಿ ಕೋರ್ಟ್ ಏನಾದ್ರೂ ಕನ್ವಿನ್ಸ್ ಆಯ್ತು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದೆ ಅನ್ನುವಂತಹದ್ದು, ಅದಕ್ಕೆ ಕೋರ್ಟ್ಗೆ ಒಂದು ಕನ್ವಿನ್ಸ್ ಆಗಿದೆ ಅನ್ನುವಂತಹದ್ದಾದ್ರೆ ಶಿಕ್ಷೆ ಅನ್ನುವಂತಹದ್ದು 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಪ್ರಕಟ ಆಗುತ್ತೆ. ಇದು ಕೇವಲ ಒಂದು ಕೇಸಿಗೆ ಮಾತ್ರ ಸಂಬಂಧಪಟ್ಟಂತಹದ್ದು. ಅದು ಕೆಆರ್ ನಗರ ಮಹಿಳೆ ನೀಡಿದಂತಹ ದೂರಿನ ಅನ್ವಯ ಆಗಿದ್ದಂತಹ ಕೇಸ್ ಇದು, ಅಂದ್ರೆ ಪ್ರಕರಣ ಇದು. ಆದ್ರೆ ಇಂತಹ 5-6 ಪ್ರಕರಣಗಳು ಇವೆ. ಅಂದ್ರೆ ಪ್ರಮುಖವಾಗಿ ಇದು ಹೊಳೆನರಸೀಪುರದ್ದಾಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಅಥವಾ ಬೇರೆ ಬೇರೆ ಹಾಸನ ಆಗಿರ್ಬೋದು, ಹೀಗೆ 10 ಹಲವು ಪ್ರಕರಣಗಳು ಅವರ ಮೇಲೆ ಇರೋದ್ರಿಂದ ಇದು ಕೇವಲ ಒಂದು ಕೇಸ್ಗೆ ಮಾತ್ರ, ಅಂದ್ರೆ ಒಂದು ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಂತಹ ಕೇಸ್ ಆಗಿದೆ. ಹಾಗಾಗಿ ನಾಳೆ ಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂತಹದ್ದು ಕಾದ್ ನೋಡ್ಬೇಕು. ಆದ್ರೆ ಇಲ್ಲಿಯವರೆಗೆ ಬೇಲ್ ಅರ್ಜಿಯನ್ನ ಏನು ಹಾಕೊಂಡಿದ್ರು ಪ್ರಜ್ವಲ್ ರೇವಣ್ಣ, ಆ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ಎಷ್ಟೋ ಸಲ ಕೋರ್ಟ್ ಪ್ರಜ್ವಲ್ ರೇವಣ್ಣ ಪರ ವಕೀಲರಿಗೆ ಒಂದಿಷ್ಟು ತಾಕೀತನ್ನು ಕೂಡ ಮಾಡಿದ್ದನ್ನ ನೋಡಿದ್ವಿ. ಅಂದ್ರೆ ಯಾಕೆ ಬೇಲ್ ಕೊಡಬೇಕು ಅನ್ನುವಂತಹದ್ದು, ಬೇಲ್ ಕೊಡುವಂತಹ ಅಂಶಗಳು ಒಂದೂ ಇಲ್ಲ ಇದರಲ್ಲಿ, ಯಾಕೆ ಬೇಲ್ ಕೊಡಬೇಕು ಅನ್ನುವಂತಹದ್ದನ್ನ ಮುಂದಿಟ್ಟು ಬೇಲ್ ಕ್ಯಾನ್ಸಲ್ ಆಗಿದ್ದನ್ನು ಕೂಡ ನೋಡಿದ್ವಿ. ಹಾಗಾಗಿ ನಾಳೆಯ ಒಂದು ಆದೇಶ ಏನಿದೆ ಆ ಆದೇಶದ ಕುರಿತು ಈಗ ಒಂದಿಷ್ಟು ಕುತೂಹಲ ಕೂಡ ಇರುವಂತಹದ್ದು. ಆದೇಶ ಏನ್ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.